ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಸಿದ್ದರಾಮಯ್ಯನವರ ಎರಡನೇ ಸ್ಟಿಂಟ್ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಬಹಳ ಟೀಕೆಗಳಿಗೆ ಗುರಿಯಾಗ್ತಾ ಬರ್ತಾ ಇರೋದನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಸಾಕಷ್ಟು ಹಗರಣಗಳು ನಡೆದಿದೆ, ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ, ಸಾಕಷ್ಟು ರೀತಿಯಲ್ಲಿ ಕೊಟ್ಟ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಕರಾವಳಿಯಲ್ಲಿ ದೂರುಗಳಿದ್ದಾವೆ. ಯಾಕಂದರೆ ಅಲ್ಲಿ ಕೋಮುವಾದಕ್ಕೆ ಕಡಿವಾಣ ಹಾಕೋದಕ್ಕೆ, ಸರಣಿ ಕೊಲೆಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಅದೆಲ್ಲಕ್ಕೆ ಸರಿಯಾಗಿ ನಿರಂತರವಾಗಿ ಕೆಲವು ದಿನಗಳ ಅಂತರದಲ್ಲಿ ಈಕ್ವಲ್ ಇಂಟರ್ವಲ್ಸಲ್ಲಿ ಅಥವಾ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರ ಪ್ರಕರಣ ಹೊರಗೆ ಬರುತ್ತೆ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಮೇಲೆ ಬಂದಂತಹ ಮೂಢ ಹಗರಣವೂ ಹೌದು, ಈಗ ಹೊರಗೆ ಬರ್ತಿರುವಂತಹ ವಸತಿ ಹಗರಣವೂ ಹೌದು. ಅದೆಲ್ಲದರ ಜೊತೆಗೆ ಈ ದೇಶದ ಬೆನ್ನೆಲುಬಾಗಿರುವಂತಹ ರೈತರ ಮೇಲೆಯೂ ಸಹ ಕ್ರೌರ್ಯ ದೌರ್ಜನ್ಯ ಮೆರೆಯುವಂತಹ ಒಂದು ಘಟನೆಗಳು ನಿನ್ನೆ ಮೊನ್ನೆಯಿಂದ ದೇವನಹಳ್ಳಿಯಲ್ಲಿ ನಡೀತಾ ಇದೆ. ಸೊ ಏನೆಲ್ಲ ಆಗ್ತಿದೆ ಸಿದ್ದರಾಮಯ್ಯನವರ ಸೆಕೆಂಡ್ ಸ್ಟಿಂಟ್ ಆ್ಯಸ್ ಎ ಚೀಫ್ ಮಿನಿಸ್ಟರ್, ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಅವರ ಆಡಳಿತ ವ್ಯವಸ್ಥೆಯಲ್ಲಿ ನಡೆದಂತಹ ಪ್ರಮುಖ ಹಗರಣಗಳು ಮತ್ತು ಈಗ ರೈತರ ಮೇಲೆ ಕೈ ಮಾಡುವಂತಹ, ಅವರನ್ನು ಬಂಧಿಸುವಂತಹ, ಅವರ ಮೇಲೆ ದೌರ್ಜನ್ಯ ಎಸಗುವಂತಹ ಕ್ರಮಗಳು, ಕ್ರಿಯೆಗಳ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡ್ತೀನಿ. ಆಗ ನಿಮಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರ ಯಾವ ರೀತಿ ಫೇಲ್ಯೂರ್ ಕಡೆಗೆ ಹೋಗ್ತಾ ಇದೆ, ಫೇಲ್ಯೂರ್ ಆಗ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಮೊದಲಿಗೆ ದೊಡ್ಡ ಆಘಾತ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅಂದರೆ ಮೂಢ ಹಗರಣ. ಅವರು ಏನೇ ಹೇಳಬಹುದು, SIT ಕ್ಲೀನ್ ಚಿಟ್ ಕೊಡ್ತು ಅನ್ನಬಹುದು, ಹೈಕೋರ್ಟ್ ರಿಲೀಫ್ ಕೊಡ್ತು ಅನ್ನಬಹುದು, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು ಅನ್ನಬಹುದು, ಏನೆಲ್ಲ ಹೇಳಿದ್ರು ಸಹ ಸಿದ್ದರಾಮಯ್ಯನವರ ವಿರುದ್ಧ ಅಂತಹ ಆರೋಪ ಕೇಳಿ ಬರಲೇಬಾರ್ದಿತ್ತು. ಕೇಳಿ ಬಂದು ಆಮೇಲೆ ಕ್ಲೀನ್ ಚಿಟ್ ಬೇರೆ ವಿಚಾರ, ಅವರ ವಿರುದ್ಧ ಮಾತುಗಳು ಕೇಳಿ ಬಂದಿದ್ದೇ ಅವರಿಗೆ ಕಳಂಕ. ಸಮಾಜವಾದಿ ಅಂತ ಹೇಳಿಕೊಳ್ಳುವಂತಹ ಒಂದು ವ್ಯಕ್ತಿತ್ವದ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಯಾವತ್ತಿಗೂ ಸಹ ತನ್ನ ಸಮಾಜವಾದ, ಜಾತ್ಯತೀತ ತತ್ವಗಳಿಗೆ ರಾಜಿ ಆಗೋದಿಲ್ಲ ಅನ್ನುವಂತಹ ದೃಢವಾಗಿ ಇದ್ದೀನಿ ಅಂತ ಹೇಳ್ಕೊಂಡು ಬರ್ತಾ ಅದನ್ನು ನಂಬಿರುವಂತಹ ಜನ, ಅದನ್ನು ನಂಬಿರುವಂತಹ ಇಡೀ ಅಹಿಂದ ವರ್ಗ ಅವರ ಹಿಂದೆ ರ್ಯಾಲಿ ಮಾಡ್ತಿರ್ಬೇಕಾದ್ರೆ ಅವರ ವಿರುದ್ಧವೇ ಒಂದು ಸೈಟ್ ವಿಚಾರವಾಗಿ, ಜಾಗದ ವಿಚಾರವಾಗಿ ಅಕ್ರಮ ನಡೆದಿದೆ, ಅಡ್ಡದಾರಿಯಲ್ಲಿ ಆಸ್ತಿ ಮಾಡಿಕೊಂಡಿದ್ದಾರೆ, ಅವರು ನೇರವಾಗಿ ಮಾಡಿಲ್ಲ, ಹೆಂಡತಿ ಹೆಸರಿಗಾಗಿದೆ ಅನ್ನೋದಿರೋದು ಇದೆಯಲ್ಲ, ಅದೇ ದೊಡ್ಡ ಆಘಾತ. ಕ್ಲೀನ್ ಚಿಟ್ ಬೇರೆ ವಿಚಾರ, ಯಾಕೆಂದರೆ ಏನೋ ಒಂದು ನಡೆದಿದೆ ಅಲ್ಲಿ ಅನ್ನೋದು ಸ್ಪಷ್ಟ. ಸಮಾಜವಾದಿ ಅಂತ ಹೇಳ್ಕೊಳ್ಳೋರು, ಇನ್ಯಾವುದೋ ರೀತಿಯಲ್ಲಿ ಕೆಲವರು ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳುವಂಥವ್ರು, ಅವರ ಬದುಕುಗಳನ್ನು, ಅವರ ಇಡೀ ಜೀವನಾವಧಿಗಳನ್ನು ನೀವು ತ್ರಿಪುರಾದ ಮುಖ್ಯಮಂತ್ರಿ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ತ್ರಿಪುರ ಸರ್ಕಾರ ಅಂತ ಅವ್ರ ಹೆಸರು ಅನಿಸುತ್ತೆ, ಅವರು ಅಧಿಕಾರ ಕಳೆದುಕೊಂಡಾಗ BJP ಅಧಿಕಾರಕ್ಕೆ ಬಂದಾಗ ಮೊದಲನೇ ಬಾರಿಗೆ ತ್ರಿಪುರಾದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ರಾಜೀನಾಮೆ ಕೊಟ್ಟ ನಂತರ ಅವರಿಗೆ ಬಂದ ಎದುರಾದ ದೊಡ್ಡ ಪ್ರಶ್ನೆ ಏನು ಗೊತ್ತಾ, ನಾನೆಲ್ಲಿ ವಾಸ ಮಾಡಬೇಕು ಅಂತ. ಸ್ವಂತ ಮನೆಯೂ ಸಹ ಇರಲಿಲ್ಲ, ಪಕ್ಷದಲ್ಲಿ, ಕಮ್ಯುನಿಸ್ಟ್ ಪಕ್ಷದ ಆಫೀಸಿನಲ್ಲಿ ಒಂದು ಬದಿಯಲ್ಲೇ ಅವರಿಗೆ ಒಂದು ಸಣ್ಣದಾದಂತಹ ಮನೆ ರೀತಿಯ ಶೆಡ್ ಹಾಕಿ ಕೊಡಬೇಕಾಯಿತು ತಾತ್ಕಾಲಿಕವಾಗಿ. ಆ ನಂತರ ಏನು ಮಾಡಿದ್ದಾರೋ ಈಗ ಗೊತ್ತಿಲ್ಲ. ಆರಂಭದಲ್ಲಿ ಆ ಪರಿಸ್ಥಿತಿ ಇತ್ತು, ಯಾಕಂದರೆ ಅವರು ₹1 ಆಸ್ತಿ ಅಂತ ಮಾಡ್ಕೊಂಡಿರಲಿಲ್ಲ. ಅದು ಸಮಾಜವಾದ ಆಡಳಿತ ಬೇರೆ ವಿಚಾರ, ಸಮಾಜವಾದ ಪಕ್ಷ ಬೇರೆ ವಿಚಾರ, ಸಮಾಜವಾದ. ಇವರು ಮೂಢ ಹಗರಣದಲ್ಲಿ ಒಂದು ಕೂಗು ಕೇಳಿ ಬಂದ ತಕ್ಷಣವೇ ಇವರು ನಿಜವಾಗ್ಲೂ ಸಹ ಆ ಕಳಂಕದಿಂದ ದೂರ ಉಳಿಬೇಕು ಅಂದಿದ್ದರೆ ತಕ್ಷಣ ಎತ್ತಿ ಬಿಸಾಕ್ಬಿಡ್ಬೇಕಾಗಿತ್ತು. ನಾನು ಬೀದಿಯಲ್ಲಿ ಭಿಕ್ಷೆ ಬೇಡಿದ್ರು ಸರಿ, ಈ ರೀತಿಯ ಆರೋಪಗಳಿಗೆ ನಾನು ಸಿದ್ಧ ಇಲ್ಲ ಅನ್ನಬೇಕಾಗಿತ್ತು. ಬಟ್ ಹಾಗೆ ಮಾಡಲಿಲ್ಲ. ಅದು ನನ್ನ ಆಸ್ತಿ, ನನ್ನ ಹಕ್ಕು, 60 ಕೋಟಿ ಕೊಡಿ ವಾಪಸ್ಸು ಕೊಡ್ತೀನಿ. 60 ಕೋಟಿ ಸಮಾಜವಾದಿ ವ್ಯಕ್ತಿತ್ವದ ಮನುಷ್ಯನ ಬಾಯಲ್ಲಿ ಕೋಟಿಗಳ ಲೆಕ್ಕ. ಅಲ್ಲಿಗೇನೆ ಅದು ಏನೋ ನಡೆದಿದೆ ಅನ್ನುವಂಥದ್ದು ಬಂತು, ಜನರ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಡ್ತು. ಒಂದು ಹಗರಣ. ಕ್ಲೀನ್ ಚಿಟ್ ಎಲ್ಲ ಬೇರೆ ಕತೆ, ಅದು ಎಂತೆಂಥವ್ರಿಗೂ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆ ದೇಶದಲ್ಲಿ. ನರೇಂದ್ರ ಮೋದಿಗೆ 2002ರ ಗುಜರಾತ್ ನರಮೇಧದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ.
ಅಮಿತ್ ಶಾಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಕ್ಲೀನ್ ಚಿಟ್ ಸಿಕ್ಕಿದ ತಕ್ಷಣ ಅವರು ಪರಿಶುದ್ಧರು ಅಂತ ಆಗೋದಿಲ್ಲ. ಪರಿಶುದ್ಧತೆ ಅನ್ನೋದು ಜನರ ಮನಸ್ಸಿನಲ್ಲಿ ಕೂತ್ಕೋಬೇಕು. ಮುಡ ಹಗರಣ ಹಾಗಾಗಲಿಲ್ಲ, ಅದೊಂದು. ಅದಾದ ಕೆಲವೇ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಬಂತು. ಸಾವಿರಾರು ಕೋಟಿ ST ಸಮುದಾಯದ, ಪರಿಶಿಷ್ಟ ಪಂಗಡ ಸಮುದಾಯದ 100 ಕೋಟಿ ಬೇರೆ ಉದ್ದೇಶಗಳಿಗೆ ಬಳಕೆ ಆಯಿತು, ಕಾಂಗ್ರೆಸ್ಸಿನ ಚುನಾವಣೆಗಳಿಗೆ ಬಳಕೆಯಾಯಿತು ಅನ್ನುವಂಥ ಆರೋಪ ಕೇಳಿಬರೋದಿದೆಯಲ್ಲ. ಶೋಷಿತ ಸಮುದಾಯಗಳ ದುಡ್ಡು ಕಾಂಗ್ರೆಸ್ ಪಕ್ಷದ ಚುನಾವಣೆ ಖರ್ಚಿಗೆ ಬಳಕೆ ಆಯಿತು ಅನ್ನೋದಿದೆಯಲ್ಲ, ಅದು ಸಿದ್ದರಾಮಯ್ಯನಂತವರ ಆಡಳಿತದಲ್ಲಿ ಯಾವತ್ತಿಗೂ ನಡೀಬಾರ್ದಾಗಿತ್ತು. ನಾವು ಚುನಾವಣೆ ಸೋತರೂ ಪರವಾಗಿಲ್ಲ, ಅಡ್ಡದಾರಿಯಲ್ಲಿ ಚುನಾವಣೆ ಗೆಲ್ಲೋದಿಲ್ಲ ಅನ್ನೋದೇ ಸಮಾಜವಾದ. ಯಾಕೆ ನಾನು ಸಮಾಜವಾದವನ್ನು ಒತ್ತಿ ಹೇಳ್ತಿದ್ದೀನಿ ಅಂದರೆ, ಸಿದ್ದರಾಮಯ್ಯನವರೇ ಹೇಳ್ಕೊಂಡಿರೋ ನಾನು ಸಮಾಜವಾದಿ ಅಂತ. ಸಮಾಜವಾದಿ ಅಂತ ಹೇಳ್ಕೊಂಡಿರೋದ್ರಿಂದ ಹೇಳ್ತಾ ಇರೋದು. ಚುನಾವಣೆ ಸೋತರೂ ಪರವಾಗಿಲ್ಲ, ಅಡ್ಡದಾರಿಯಲ್ಲಿ ನಾನು. ಆದರೆ ಶೋಷಿತ ಸಮುದಾಯಗಳ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಬರೋದೇ ಇದೆಯಲ್ಲ, ಅದೇ ಕಳಂಕ. ಕ್ಲೀನ್ ಚಿಟ್ ಸಿಗುತ್ತೆ, ಆಮೇಲೆ ಏನೋ ಆಗುತ್ತೆ, ಅದೆಲ್ಲ ಬೇಕಾಗಿಲ್ಲ. ಅದೆಲ್ಲ ಎಲ್ಲರಿಗೂ ಸಿಗುತ್ತೆ. ಮೊದಲೇ ಹೇಳ್ದಂಗೆ ಕ್ಲೀನ್ ಚಿಟ್ಗಳು ಸಿಗೋದು ಈ ದೇಶದಲ್ಲಿ ಹೇಗೆ, ಯಾರ್ಯಾರಿಗೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದೊಂಥದ್ದು. ಸೊ ಇಂತಹದ್ದು 1-2 ನಡೀತಾನೆ ಇರಬೇಕಾದ್ರೆ ಮೊನ್ನೆ BR ಪಾಟೀಲರು, ಹಿರಿಯ ನಾಯಕರು, ಯೋಜನಾ ಸಮಿತಿಯ ಅಧ್ಯಕ್ಷರು ಬೇರೆಯವರು, ಅವರೊಂದು ಬಾಂಬ್ ಸಿಡಿಸಿದ್ರು. ವಸತಿ ಯೋಜನೆಯಲ್ಲಿ ಮನೆಗಳನ್ನು ಕೊಡೋದಕ್ಕೆ ಬಡವರಿಂದ ಲಂಚ ಇಸ್ಕೊಳ್ತಾರೆ. ಜಮೀರ್ ಅಹ್ಮದ್ ಖಾನ್ ಸಚಿವರು ನೇರವಾಗೇ ಬಂತದು. ಏನೋ ಆಡಿಯೋ ಅದು ಇದು ಅಂತೆಲ್ಲ ಬಂತು. ಈಗ ಅದೊಂದು ಕಳಂಕ ಮೆತ್ಕೊಳ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಯಾಕೆಂದರೆ ದುಡ್ಡು ಕೊಟ್ಟಿದ್ದೀನಿ ಅಂತ ಕೆಲವರು ಹೇಳ್ತವ್ರೆ, ಮನೆ ಪಡ್ಕೊಂಡಿರೋರೇ ಹೇಳ್ತಿದ್ದಾರೆ, ಆನ್ ಕ್ಯಾಮ್ರಾ ಹೇಳ್ತಿದ್ದಾರೆ, ಹೌದು ನಾನು ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ. ಈಗ ಜಮೀರ್ ಅಹ್ಮದ್ ಖಾನ್ ಅವ್ರ ಹತ್ರ ರಾಜೀನಾಮೆ ತಗೋಬೇಕು ಅಂದರೆ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಮೇಲೆ ಭಯ. ಕ್ರಮ ಕೈಗೊಳ್ಳಬೇಕು ಅಂದರೆ ನಿಮ್ಮದು ಮೂಡ ಇಲ್ವಾ, ವಾಲ್ಮೀಕಿ ಇಲ್ವಾ ಅಂತ ಸಚಿವರು ತಿರುಗಿಸಿ ಕೇಳಿಬಿಡ್ತಾರೆ. ಕೇಳ್ತಾರೆ, ನಿನ್ನ ಹೆಸರಲ್ಲಿ ಈಗ ಒಂದು ಭ್ರಷ್ಟಾಚಾರದ ಪ್ರಕರಣ ಬಂದಿದೆಯಲ್ಲಪ್ಪ, ಆರೋಪ ಬಂದಿದೆ, ನೀನು ರಾಜೀನಾಮೆ ಕೊಡು ಅಂದರೆ ತಿರುಗಿ ಬೀಳ್ತಾರೆ. ಇದೇನಾಯಿತು ಅದೇನಾಯಿತು, ಮೂಡ ಏನಾಯಿತು, ವಾಲ್ಮೀಕಿ ಹಗರಣ ಏನಾಯಿತು, ಇನ್ನೊಂದೇನಾಯಿತು, ಉದ್ಯೋಗ ಹಗರಣಗಳು ಏನೇನೋ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಈ ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳಿಂದನೇ ಸೆಕೆಂಡ್ ಟರ್ಮ್ ಆಫ್ CM ಸಿದ್ದರಾಮಯ್ಯ ತುಂಬ ಕೆಟ್ಟ ಆಡಳಿತ ಅನ್ನೋ ಮಟ್ಟಕ್ಕೆ ಅವರ ವಿರೋಧಿಗಳು ಹೋಗ್ತಿದ್ರೆ, ಅವರನ್ನು ಬೆಂಬಲಿಸುವವರೇನೆ 2ನೇ ಬಾರಿಗೆ ಅವರು CM ಆಗಬಾರ್ದಾಗಿತ್ತು. ಆದ ಮೇಲೆ ಈ ಟರ್ಮ್ ಏನಿದೆ ಇದು ಒಳ್ಳೆ ಆಡಳಿತ ಅಲ್ಲ ಅಂತ ಅವರ ಬೆಂಬಲಿಗರು ಹೇಳುವಂತಹ ರೀತಿಗೆ ಬಂತು. ಬೆಂಬಲಿಗರು ಅಂದರೆ ನಾನು ಬೇರೆ ರೀತಿ, ಅವರ ಪಕ್ಷದಲ್ಲೇ ಇರುವಂಥ ಬೆಂಬಲಿಗರಲ್ಲ, ಪಕ್ಷದಿಂದ ಹೊರಗಿರುವವರು. ಆದರೆ ಇವೆಲ್ಲಕ್ಕೂ ಸಹ ಒಂದು ಒಗ್ಗರಣೆ ಬೇಕು ಅನ್ನೋ ರೀತಿಯಲ್ಲಿ ಕಳೆದ 2-3 ದಿನಗಳಿಂದ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ, ನಿಮ್ಮ ಯೋಜನೆಗಳಿಗೆ ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಧರಣಿ ಮಾಡ್ತಿರುವಂತಹ 1000 ದಿನ ದಾಟುಬಿಟ್ಟಿದೆ ಆ ಧರಣಿಗಳಿಗೆ, ಪ್ರತಿಭಟನೆಗಳಿಗೆ. ಈಗ ಕಾವು ಪಡ್ಕೊಳ್ತಿದೆ. ಆ ರೈತರನ್ನು ಬಲವಂತವಾಗಿ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಎಸಗೋದು, ಪೊಲೀಸರನ್ನು ಬಿಟ್ಟಿರೋದು, ಎಲ್ಲವೂ ಸಹ ಈ ಹಗರಣಗಳು ಸಾಲದು ಅನ್ನೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಸುಮಾರು 1777 ಎಕರೆ ಅಂತೆ, ಅದು ಇಂಡಸ್ಟ್ರೀಸ್ಗೆ, ಕೈಗಾರಿಕೆಗಳಿಗೆ ಅಂತ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸರಿ, ಆ ಪ್ರತಿಭಟನೆಗಳನ್ನು ಹತ್ತಿಕ್ಕಬೇಕು ಅನ್ನೋದಕ್ಕೆ, ಅಥವಾ ಅವರನ್ನು ಸಮಾಧಾನ ಮಾಡಿ ಪ್ರತಿಭಟನೆಗಳನ್ನು ವಾಪಸ್ ಪಡ್ಕೊಳ್ಬೇಕು ರೀತಿ ಮಾಡಬೇಕು ಅಂತ ಕೆಲವೊಂದು 495-500 ಎಕರೆಗಳನ್ನು 3 ಗ್ರಾಮಗಳಲ್ಲಿ, ಟೋಟಲ್ 13 ಗ್ರಾಮಗಳಿಂದ ಸ್ವಾಧೀನ ಪಡಿಸ್ಕೊಳ್ಬೇಕು. 1777 ಎಕರೆ ಅಂತ ಇದ್ದದನ್ನು ಒಂದು 500 ಎಕರೆನ 3 ಗ್ರಾಮಗಳಿಗೆ ಸೀಮಿತವಾಗಿ, ಆ 3 ಗ್ರಾಮಗಳಲ್ಲಿ ನಾವು ಸ್ವಾಧೀನ ಪಡಿಸ್ಕೊಳ್ಳೋದಿಲ್ಲ, 500 ಎಕರೆ ಬಿಟ್ಕೊಡ್ತೀವಿ ಅಂತ ರೈತರಲ್ಲಿ ಒಡಕು ಮೂಡಿಸುವ ಕೆಲಸವನ್ನು. ಯಾಕಂದರೆ ಆ 3 ಗ್ರಾಮಗಳಿಗೆ ಮಾತ್ರ ಆ ರೀತಿ ಕೊಟ್ಟರೆ, ಈ 10 ಗ್ರಾಮಗಳು, ಟೋಟಲ್ 13ರಲ್ಲಿ 3 ಹೋದರೆ ಅವರವ್ರನ್ನ ಈ 10 ಗ್ರಾಮಗಳು ಒಂದು ಸೈಡ್ ಹೋಗ್ಬಿಡ್ತವೆ, 3 ಗ್ರಾಮಗಳು ಒಂದು ಸೈಡ್ ಹೋಗ್ಬಿಡ್ತವೆ. ಅವರಲ್ಲಿ ಒಡಕು ಮೂಡಿಸುವಂತಹ ಪ್ರಯತ್ನವಾಗಿ ಅದನ್ನು ಮಾಡಲಾಯಿತು. ಒಡಕು ಮೂಡಿಸೋದಕ್ಕೇ ಮಾಡಿರೋದು. ಅದನ್ನು ಬೇರೆ ಕಥೆಗಳೆಲ್ಲ ಹೇಳಿದ್ರೆ ಯಾರೂ ನಂಬೋಕ್ಕೆ ಸಿದ್ಧ ಇಲ್ಲ. ಪ್ಲಸ್ ರೈತರ ಮೇಲೆ
ದೌರ್ಜನ್ಯ ಭರಿತವಾಗಿ ಅವ್ರನ್ನ ಅರೆಸ್ಟ್ ಮಾಡೋದು, ರಾತ್ರಿ ಎಲ್ಲ ಅವ್ರನ್ನ ಎತ್ಕೊಂಡೋಗಿ ಯಾವುದಾದ್ರು ಗ್ರೌಂಡುಗಳಲ್ಲಿ ಇಡೋದು. ಏನು ನಡೀತಾ ಇದೆ? ಹಗರಣಗಳು ಒಂದು ಕಡೆ, ರೈತರ ಮೇಲೆ ದೌರ್ಜನ್ಯ ಒಂದು ಕಡೆ. ಇದೇ ಕಾಂಗ್ರೆಸ್, ಇದೇ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮೋದಿ ಸರ್ಕಾರ ರೈತರ ವಿರುದ್ಧ, ಅವರ ಪ್ರತಿಭಟನೆಗಳ ವಿರುದ್ಧ ದೌರ್ಜನ್ಯ ಎಸಗಿದಾಗ, ಏನೆಲ್ಲ ಕ್ರಮಗಳನ್ನು ಕೈಗೊಂಡಾಗ ಏನೆಲ್ಲ ಮಾತಾಡಿದರು. ರೈತರು ಈ ದೇಶದ ಬೆನ್ನೆಲುಬು, ಅವರಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ವಾ, ಅವರಿಗೆ ಸರಿಯಾದಂತಹ ಯೋಜನೆಗಳನ್ನು ಕೊಡಬೇಕು, ಅದನ್ನು ಪ್ರಶ್ನೆ ಮಾಡಿದ್ರೆ ನೀವು ಅವರನ್ನು ದೌರ್ಜನ್ಯ ಎಸಗ್ತೀರಾ, ಹಲ್ಲೆ ಮಾಡ್ತೀರಾ, ಕೊಲೆ ಮಾಡ್ತೀರಾ, ಉಗ್ರವಾದಿಗಳು ಅಂತ ಕರಿತೀರಾ, ಇದೆಲ್ಲ ದಾಳಿ ಮಾಡಿದರು. ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಒಂದು ರೀತಿ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಸಮೇತರಾಗಿ. ಇವತ್ತು ಕರ್ನಾಟಕದಲ್ಲಿ ಅದೇ ನಡೀತಿದೆ. ಆಲ್ಮೋಸ್ಟು ರೈತರು ನಿಮಗೆ ಪ್ರತಿಭಟನೆ ಮಾಡೋದೇ ದೊಡ್ಡ ಕ್ರೈಮ್ ಆಗಿ ಕಾಣಿಸ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡ್ತೀರಿ, ರಾತ್ರಿ ಚಳಿ ಅಂತಾನು ನೋಡದೆ ಯಾವುದ್ಯಾವುದೋ ಗ್ರೌಂಡ್ಗಳಲ್ಲಿ ಕೂಡ ಹಾಕ್ತೀರಿ ಅವರನ್ನು. ಆದರೆ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದರೆ ಅದರಲ್ಲೇ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಇದೆ. ಸೊ ಇದು ಸಿದ್ದರಾಮಯ್ಯನವರು 2ನೇ ಅವಧಿಗೆ ನಡೀತಾ ಇರುವಂತಹ ನಾಟ್ ಸೋ ಗುಡ್ ಗೌರ್ನಮೆಂಟ್ ಅಂತ ನೇರವಾಗಿ ಹೇಳ್ಬೋದು. ಕರಾವಳಿಯಲ್ಲಿ ಆಲ್ಮೋಸ್ಟ್ ಫೇಲ್ಯೂರ್ ಗೌರ್ಮೆಂಟ್ ಅದು. ಯಾಕಂದರೆ ಕೋಮುವಾದ ಅನ್ನೋದು ಹತೋಟಿಗೆ ಬಂದಿಲ್ಲ. ಇನ್ನು ಮೇಲೆ ಬರುತ್ತಾ ನೋಡಬೇಕು. ಏನೋ ಒಂದಷ್ಟು ಕ್ರಮಗಳು ಕೈಗೊಂಡಿದ್ದಾರೆ, ಬರಬಹುದೇನೋ, ಬಂದ ಮೇಲೆ ಮಾತಾಡೋಣ. ಸದ್ಯಕ್ಕಂತೂ ಫೇಲ್ಯೂರ್. ಈ ಕಡೆ ರೈತರ ವಿಚಾರದಲ್ಲೂ ಈಗ ಕೆಟ್ಟ ಹೆಸರು ತಗೊಳ್ತಿದ್ದೀರಿ. ಹಗರಣಗಳನ್ನು ಒಂದೊಂದಾಗಿ ನೀವೇ ಹೊರಗಡೆ ಬರೋದು, ನಿಮ್ಮ ಪಕ್ಷದವರೇ ಹೊರಗಡೆ ತರ್ತಿದ್ದಾರೆ. ಸೊ ಇದಿಷ್ಟು ಸಿದ್ದರಾಮಯ್ಯನವರ ಸೆಕೆಂಡ್ ಟರ್ಮ್ನ ಗ್ರಾಫ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.